ಇಬ್ರು ಗೆಸ್ಟ್ ಇದ್ದಾರೆ ಆ್ಯಕ್ಚುಲಿ. ನಾನು ಅದಕ್ಕೂ ತೋರಿಸ್ತಾ ಇದೀಯಾ ಅಂತ ಮಾಡ್ಕೊಂಡು ಹಾ ಅಂದೆ. ಅಲ್ಲ ನಾವು ಗೆಸ್ಟ್ಗಳೇ ಯಾಕೆ ಹೇಳೋ, ನಾವು ಅಪರೂಪಕ್ಕೆ ಬರ್ತಾ ಇದ್ದೇವಲ್ಲ ವಿಡಿಯೋದಲ್ಲಿ. ಇದು ಗೆಸ್ಟ್ ಅಂದರೆ ಏನು ಗೊತ್ತಾ, ಇದು ಎಲ್ಲಿಂದ ಬಂದಿದೆ ಏನು ಗೊತ್ತಿಲ್ಲ ನಮಗೆ. ತುಂಬ ಟೈಮ್ ಆಯಿತು, ನಮ್ಮ ಮನೆ ಸುತ್ತಮುತ್ತ ಕಾಂಪೌಂಡಲ್ಲಿ ಅಲ್ಲಿ ಸುತ್ತಾಡ್ತಾ ಇರುತ್ತೆ. ಹಾಗಂತೇಳಿ ನಾವು ಅಫಿಷಿಯಲಿ ಇದನ್ನು ಸಾಕಲಿಲ್ಲ ಆಯಿತಾ. ಯಾರ್ದೋ ಮನೆಯಿಂದ ತಪ್ಪಿಸ್ಕೊಂಡು ಬಂದಿದೆ. ಸ್ನೇಹ ಒಂದ್ಸಲ ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೆ, ನಾನು ವಿಡಿಯೋ ಮಾಡಿದ್ದೆ, ತುಂಬ ವ್ಯೂಸ್ ಎಲ್ಲ ಬಂದಿತ್ತು. ಬಟ್ ಯಾರು ಅದರ ಓನರ್ ಯಾರು ರೆಸ್ಪಾಂಡ್ ಮಾಡಿರಲಿಲ್ಲ. ಇದೇನಂದ್ರೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ಹಾಗಾಗಿ ಇಲ್ಲೆಲ್ಲ ಸುತ್ತಾಡ್ತಾ ಇರುತ್ತೆ. ನಾವು ಸ್ವಲ್ಪ ಫುಡ್ ಹಾಕ್ತೀವಿ. ನಾವು ಊರಲ್ಲಿದ್ದಾಗ ಎಲ್ಲ ಫುಡ್ ಹಾಕ್ತೀವಿ, ಸ್ವಲ್ಪ ತಿಂದ್ಕೊಂಡು ಆರಾಮಾಗಿರುತ್ತೆ. ನಾವಂತಲ್ಲ ಆಯ್ತು, ಇಲ್ಲಿ ಸುತ್ತಮುತ್ತ ಮನೆಯವರು ಎಲ್ಲರೂ ಅದನ್ನು ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ. ಎಷ್ಟು ಇದಿದೆ ಅಂದರೆ ಇದು ಪಕ್ಕ ಅಂದರೆ ಈ ಕಾಂಪೌಂಡ್ ಒಳಗೆ ಯಾರನ್ನು ಬರೋಕ್ಕೆ ಬಿಡಲ್ಲ. ಅಂದ್ರೆ ಮನುಷ್ಯರಿಗಲ್ಲ, ನಾಯಿ, ಈ ಬೇರೆ ಯಾವುದೇ ಪ್ರಾಣಿಗಳು ಏನೂ ಬರೋಕ್ಕೆ ಬಿಡಲ್ಲ. ಮನುಷ್ಯರು ಬಂದರು ಕೂಡಲೇ ಹೊಸಬ್ರು ಯಾರು ಬಂದರೆ ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೂಡಲೇ ಗೊತ್ತಾಗುತ್ತೆ ಯಾರೋ ಹೊಸಬ್ರು ಬಂದಿದ್ದಾರೆ ಅಂಥೇಳಿ. ಒಂಥರ ಫ್ರೆಂಡ್ಲಿಯಾಗಿದೆ, ಇಲ್ಲೇ ಸುತ್ತಾಡ್ಕೊಂಡಿರುತ್ತೆ. ಅದಕ್ಕೆ ರಾಜು ಅಂತ ಹೆಸರಿಟ್ಟಿದ್ದೀನಿ ನಾನು. ಅಲ್ಲಿ ಇವರ ತವ್ರ ಮನೆಯಲ್ಲಿ ಸೇಮ್ ಇದೆ, ಹಿಂಗೆ ಇದೆ ಅದು ನೋಡೋಕ್ಕೆ. ಹಂಗಾಗಿ ಅದಕ್ಕೂ ರಾಜು ಇದಕ್ಕೂ ರಾಜು. ಎಸ್.